ಹಾಯ್ ಹಲೋ ನಮಸ್ಕಾರ ಲಬ್ ಡಬ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಿಂದೊಂದಿತ್ತು ಕಾಲ ಏನು ಅಂತಂದ್ರೆ ತುಂಬಾ ದೊಡ್ಡ ವಯಸ್ಸಿನಲ್ಲಿದ್ದವರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಕಾಯಿಲೆ ಬರ್ತಾ ಇತ್ತು. ಆದರೆ ಈಗ 24, 25, 26ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇದ್ದಾರೆ. ಸೊ ಈ ವಿಚಾರವನ್ನ ಮಾತನಾಡಲಿಕ್ಕೆ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಒಂದು ಕಾಯಿಲೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಸಿನಿಮಾ ಚಿತ್ರರಂಗದಲ್ಲಂತೂ ಸರ್ವೇ ಸಾಮಾನ್ಯವಾಗಿದೆ. ಆ ಒಂದು ಹಾರ್ಟ್ ಅಟ್ಯಾಕ್ನಿಂದ ತುಂಬ ಜನ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೀವಿ. ನಿನ್ನೆ ಮೊನ್ನೆ ಅಷ್ಟೇ ರಾಕೇಶ್ ಪೂಜಾರಿ ಅವರನ್ನು ಕೂಡ 34 ವರ್ಷ ಸರ್ ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಯಾಕಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಿನವ್ರಿಗೂ ಬರ್ತಾ ಇದೆ? ಅಮ್ಮ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ನನಗೆ ಖುಷಿ ಅನಿಸುತ್ತೆ. ಲಬ್ ಡಬ್ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಅನೇಕ ವಿಚಾರಗಳನ್ನ ನಾವು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗೋಣ. ನೋಡಿ, ನನ್ನ ಹಾರ್ಟು ನಿಮ್ಮ ಹಾರ್ಟು ಎದೆಯ ಎಡಭಾಗದಲ್ಲಿರುತ್ತೆ. ಅಪರೂಪಕ್ಕೆ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಬಲಭಾಗದಲ್ಲಿ ಇರುತ್ತೆ. ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟಿರುತ್ತೆ, ನಮ್ಮ ಫಿಸ್ಟ್ 300 ಗ್ರಾಮ್. ನೋಡಿಮ್ಮ, ಪ್ರತಿಯೊಂದು ದೇಹದ ಆರ್ಗನ್ಗೂ ಕೂಡ ಜೀವಂತ ಇರಬೇಕಾದ್ರೆ ಅದಕ್ಕೆ ನ್ಯೂಟ್ರಿಷನ್ ಬೇಕು, ಆಕ್ಸಿಜನ್ ಬೇಕು. ಇವೆರಡೂ ಅಂದರೆ ಗ್ಲೂಕೋಸು ಮತ್ತು ಆಕ್ಸಿಜನ್, ಇವೆರಡನ್ನು ಕ್ಯಾರಿ ಮಾಡೋದು ರಕ್ತ. ನಿಮಗೆ ಸರಳವಾಗಿ ಜನಗಳಿಗೆ ಅರ್ಥ ಆಗಬೇಕು ಅಂದರೆ, ನನ್ನ ಬೆರಳು ಜೀವಂತವಾಗಿದೆ, ಇದಕ್ಕೆ ರಕ್ತ ಇಲ್ಲಿದೆ, 2 ಡಿಜಿಟಲ್ ವೆಸಲ್ ಅಂತೀವಿ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಆಕ್ಸಿಜನ್ನು ಗ್ಲೂಕೋಸ್ ಹೋಗ್ತಾ ಇದೆ. ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಹಿಡಿದ್ಬಿಟ್ರೆ 4 ಅವರ್ಸ್ ಬಿಟ್ಟರೆ ನನ್ನ ಬೆರಳು ಬ್ಲಾಕ್ ಆಗುತ್ತೆ. ಅದನ್ನ ಗ್ಯಾಂಗ್ರೀನ್ ಅಂತೀವಿ, ಅಂದರೆ ಸತ್ತೋಯ್ತು ಅಂತ. ಹೃದಯ ಇದು ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಂ ಅಂತೀವಿ. ಇವೆಲ್ಲ ಸ್ಕೆಲೆಟಲ್ ಮಸಲ್ಗಳು. ಈ ಮಯೋಕಾರ್ಡಿಯಂ ಎಂಥ ಸೂಕ್ಷ್ಮವಾದ ಮಾಂಸಖಂಡ ಅಂದರೆ, ಅದಕ್ಕೆ 5 ನಿಮಿಷ ಗ್ಲೂಕೋಸು ಅಥವಾ ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಅಷ್ಟು ಭಾಗ ಸತ್ತೋಗುತ್ತೆ. ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಇದು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ. ನೀವು ಹೇಳಿದ್ದು ಕರೆಕ್ಟ್ ಆಗಿತ್ತು. ನಾನು MBBS ಓದುವಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 1975ರಲ್ಲಿ ತಂದೆ ತಾಯಿನ ಮಕ್ಕಳು ಕರ್ಕೊಂಡ್ಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಇವತ್ತು ರಿವರ್ಸ್ ಆಗೋಗಿದೆ. ತಂದೆ ತಾಯಿಂದರು ತಮ್ಮ ಮಕ್ಕಳನ್ನ, ಮೊನ್ನೆ ನೀವು ಹೇಳ್ದಂಗೆ ರಾಕೇಶು 34 ವರ್ಷ, ಪುನೀತ್ ರಾಜ್ಕುಮಾರ್ ಪಾಪ 40 ವರ್ಷದ ಆಸುಪಾಸು, ಇವರು ಕೂಡ ನಮ್ಮ ಇವರು ಮಿಸ್ಸಸ್ಸು. ಅಂದ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ನೋಡ್ತಾ ಇದ್ದಂಗೆ ಕುಸಿದು ಬಿದ್ದು ಹೋಗ್ತಾರೆ ಸರ್. ಹೌದು, ಡಾನ್ಸ್ ಮಾಡ್ತಿರ್ತಾರೆ, ಎಲ್ಲೋ ಹಾಡು ಆಡ್ತಿರ್ತಾರೆ. ಹಂಗೆ ನೋಡಿ, ಅಂತ ಹಾರ್ಟ್ ಅಟ್ಯಾಕ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ನೋಡಿ, ಹೃದಯಘಾತ ಆದರೆ ನೋಡಿ, ನಾನು ಅವಾಗಲೇ ಹೇಳ್ತಿದ್ದೆ, ಈ ಬೆರಳಿಗೆ ಹಿಂಗೆ 2 ಡಿಜಿಟಲ್ ವೆಸಲ್ ಇದಾವಲ್ಲ, ಅದಕ್ಕೆ ಅದೇ ರೀತಿ ಹೃದಯಕ್ಕೆ ಕರ್ನರಿ ವೆಸಲ್ ಅಂತೀವಿ ನಾವು. ಅಯೋರ್ಟಾಯಿಂದ ಡೈರೆಕ್ಟಾಗಿ ಬಂದು ಹೃದಯದ ಮಸಲ್ಗೆ ಆಕ್ಸಿಜನ್ ಅನ್ನು ಫುಡ್ ಕೊಡುತ್ತೆ. 2 ಮೇಜರ್ ವೆಸಲ್ ಇರ್ತವೆ. ಈ 2 ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಅದನ್ನು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾರೆ. ಇನ್ನು ಕೆಲವರು ನೀವು ನೋಡಿ, ಯಾಕೋ ಎದೆ ನೋವು ಅಂತಾರೆ, ಅಲ್ಲೇ ಬಿದ್ದು ಹೋಗ್ತಾರೆ. ಜನ ಅಲ್ಲಿ ಓಡ್ ಬರ್ತಾರೆ, ಅವ್ರನ್ನ ಸಮಾಧಾನ ಮಾಡಿ ಏನೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ. ಜಯದೇವಾಗಲಿ ಯಾವುದೇ ಒಂದು ಡಾಕ್ಟರ್ ಇನ್ನು ಉಳ್ಕೊಂಡಿರ್ತಾರೆ, ಅದು ಕೂಡ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ನಲ್ಲಿ ಅನೇಕ ವಿಧ ಇದ್ದಾವೆ. ಹಿಂಗೆ ಸಡನ್ ಸತ್ತೋದವ್ರನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದಕ್ಕೆ ಕಾರಣಗಳು ಮೇಯ್ನ್ಲಿ ಆ ರಕ್ತನಾಳ ಬ್ಲಾಕ್ ಆಗುತ್ತೆ, ರಕ್ತ ಹೋಗ್ತಿರೋದು ಬಂದಾಗುತ್ತೆ. ಇಲ್ಲಿ ನಾನು ಸುಮ್ಮನೆ ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ಹೇಳಿದೆ, ನಾನು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಂತ. ಅಲ್ಲಿ ರಕ್ತನಾಳದ ಒಳಗಡೆ ತುಕ್ಕಿಡ್ದಿರುತ್ತೆ. ಯಾಕೆ ತುಕ್ಕಿಡ್ದಿರ್ತದೆ? ಇವತ್ತು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಕೊಲೆಸ್ಟರಾಲ್. ಆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆದರೆ ನೋಡಿ, ಅದರ ಲೂಮೆನ್ ಇಷ್ಟಿದ್ರೆ ಬರ್ತಾ ಬರ್ತಾ ವಾಲ್ ಮಾತ್ರ ಹಂಗೆ ಇರುತ್ತೆ, ಒಳಗಡೆ ನ್ಯಾರೋ ಆಗ್ತಾ ಹೋಗುತ್ತೆ. ರಕ್ತದ ಕ್ವಾಂಟಿಟಿ ಹೋಗ್ಬೇಕಲ್ಲ ಮಸಲ್ಗೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲಿಂದನೋ ಒಂದು ಕ್ಲಾಟ್, ಇದನ್ನೇ ಈ ಪ್ಲೇಕ್ ಅಂತೀವಿ ನಾವು, ಅದು ಡಿಸ್ಲಾರ್ಜ್ ಆಗ್ಬಿಟ್ಟು ಹೋಗಿ ಕೂತ್ಕೊಬಿಡ್ತು ಅಂದರೆ ಮುಂದಕ್ಕೆ ರಕ್ತನೇ ಹೋಗಲ್ಲ, ಆ ಮಸಲ್ ಸತ್ತೋಗುತ್ತೆ. ಅದನ್ನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಸೊ ಸಡನ್ನಾಗಿ 2 ಬ್ಲಡ್ ವೆಸಲ್ಗಳು ಬ್ಲಾಕ್ ಆಯಿತು ಅಂದರೆ ಅವನು ಸತ್ತು ಬಿದ್ದಿರ್ತಾನೆ. ಅದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಓಕೆ ಸರ್, ಕೋವಿಡ್ ಆದ ನಂತರ, ಏನು ಕೋವಿಡ್ ಬಂತು ಅದಾದ ನಂತರ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಸ್ ಇಟ್ ಹೌದಾ ಸರ್? ಅದು ನಿಜ ಟು ಸಮ್ ಎಕ್ಸ್ಟೆಂಟ್. ನೋಡಿ, ಯಾವುದೇ ಒಂದು ಇದು ವೈರಲ್ ಕಾಯಿಲೆ, ಕೋವಿಡ್ ಇತ್ತಲ್ಲ, ಕೊರೋನಾ ವೈರಸ್ನಿಂದ ಬಂದಂಥ ಕಾಯಿಲೆ. ಎಷ್ಟೋ ಜನ ಸತ್ತೋಗ್ಬಿಟ್ರು ಅನ್ಫಾರ್ಚುನೇಟ್ಲಿ.
ಉಳ್ಕೊಂಡರಲ್ಲಿ ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ ನಾವು. ಲಾಂಗ್ ಟರ್ಮ್ನೊಳಗೆ ಉಳ್ಕೊಂಡವ್ರಿಗೆ ಏನಾದರೂ ತೊಂದರೆಗಳು ಆಗ್ತಾ ಇದೆ ಅಂತ, ಅದರೊಳಗೆ ಹಾರ್ಟ್ ಅಟ್ಯಾಕ್ ಒಂದು ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾ ಹೋದು. ಇದು ಕಾಯಿಲೆಯ ಸೈಡ್ ಎಫೆಕ್ಟು. ಭಾಳ ಜನ ಪಾಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು, ವ್ಯಾಕ್ಸಿನ್ ತೊಗೊಂಡ್ವಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಯ್ತಂತ. ನಾನು 3 ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಕೋವಿಶೀಲ್ಡ್ ತೊಗೊಂಡಿದ್ದೀನಿ, ನನಗೇನಾಗಿಲ್ಲ. ಅಂದರೆ ನಾನು ಒಬ್ಬಂದೇ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ. ಬಟ್ ಜನಗಳಿಗೆ ಒಂದು ಅರಿವಿರಲಿ, ವ್ಯಾಕ್ಸಿನ್ ವಾಸ್ ವೆರಿ ಸೇಫ್. ಸೈಂಟಿಫಿಕಲಿ ಅದನ್ನು ತಯಾರು ಮಾಡಿ ಜನಗಳ ಜೀವ ಉಳಿಸ್ಲಿಕ್ಕೆ ಕೊಟ್ಟಂಥ ಆ ಔಷಧಿಯಿಂದ ಆಗಿಲ್ಲ. ಬಟ್ ಕಾಯಿಲೆಯಿಂದನೇ ಉಳ್ಕೊಂಡವ್ರಿಗೆ, ಇವಾಗ ನಾವು ಕೆಲವು ಕಾಯಿಲೆಗಳಿದ್ದಾವೆ, ಇವಾಗ ಗ್ಯಾಸ್ಟ್ರೈಟಿಸ್ ಇಂದ ಪರ್ಪರೇಷನ್ ಆಗಿರುತ್ತೆ, ಅಡ್ಮಿಟ್ ಆಗ್ತಾರೆ, ಉಳ್ಕೊಂಬರ್ತಾರೆ. ಆಮೇಲೆ ಒಂದು 3 ತಿಂಗಳಿಗೆ ಅವನಿಗೆ ಕ್ಯಾನ್ಸರ್ ಆಗ್ಬೋದು, ಸ್ಟೊಮಕ್ನೊಳಗೆ ಗ್ಯಾಸ್ಟ್ರಿಕ್ ಆ ಥರ. ಅದನ್ನು ಪೋಸ್ಟ್ ಕಾಯಿಲೆ ಸಿಕ್ವೆಲೆ ಅಂತೀವಿ ನಾವು. ಸೊ ಪ್ರಾಬಲಿ ನೀವು ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ. ಕೋವಿಡ್ ಪ್ಯಾಂಡಮಿಕ್ ಕಾಯಿಲೆ. ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ಕಡೆ ಶುರುವಾಗಿ ಪ್ರಪಂಚದಾದ್ಯಂತ ಹರಡಿದಂಥ ಕಾಯಿಲೆಗೆ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ. ಈ ಕೋವಿಡ್ ಕಾಯಿಲೆ 45 ವರ್ಷಗಳ ನಂತರ ಮೊದಲನೇ ಪ್ಯಾಂಡಮಿಕ್ ಕಾಯಿಲೆ ಬಂದಿದ್ದು ಇನ್ಫ್ಲೂಯೆನ್ಸಾ, ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ. ಅದಾದಮೇಲೆ ಬಂದಿದ್ದಿದೆ. ಇದಾದ ನಂತರ ರಿಕವರಿ ಆದವರಿಗೆ ಇದಾಗ್ತಾ ಇದೆ. ಸಾಕಷ್ಟು ನಮ್ಮದು ಪೇಪರ್ಸ್ ಬರ್ತಾ ಇದ್ದಾವೆ, ರಿಸರ್ಚ್ ಪೇಪರ್ಸ್. ಸರ್, ಇನ್ನೊಂದು, ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಇದು ನಮ್ಮ ಆಹಾರ ಪದ್ಧತಿಯನ್ನ ಅನುಸರಿಸಿ ಆಗ್ತಾ ಇರುವಂತದ್ದ? ಏನು ಕೊಬ್ಬಿನಾಂಶ ಜಾಸ್ತಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು? ಯಾವ ತರ? ನ್ಯಾಚುರಲಿ 100%. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಸತ್ಯ. ಯಾರು ತುಂಬಾ ನಾನ್ ವೆಜಿಟೇರಿಯನ್ ಫುಡ್, ಆಯಿಲಿ ಫುಡ್, ಫ್ಯಾಟು ಅಂಡ್ ಓವರ್ ವೆಯ್ಟ್, ಅದು ಇಟ್ ಸೆಲ್ಫ್ ರಿಸ್ಕ್ ಫ್ಯಾಕ್ಟರ್ ಅಂತೀವಿ ನೋಡಿ. ಹಾರ್ಟ್ ಅಟ್ಯಾಕಿಗೆ ಕೆಲವು ರಿಸ್ಕ್ ಫ್ಯಾಕ್ಟರು. ಒಂದು, ಡಯಾಬಿಟಿಸ್ ಆಲ್ರೆಡಿ ಶುರುವಾಗಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ಡಯಾಬಿಟಿಸ್ 1 out of 7 ಈಸ್ ಎ ಡಯಾಬಿಟಿಕ್ ಪರ್ಸನ್. ಸೊ ಸಕ್ಕರೆ ಕಾಯಿಲೆಯಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರ್ತದೆ, ರಕ್ತನಾಳಗಳು ಬ್ಲಾಕ್ ಆಗೋದು ಮೋರ್ ಕಾಮನ್ನು. ಸೊ ಒಬೆಸಿಟಿ. ಸೊ ಒಬೆಸಿಟಿ ಯಾಕೆ ಬಂತು? ನಾವು ತಿನ್ನೋ ಆಹಾರನ ಜಂಕ್ ಫುಡ್ ತಿಂತಾರೆ, ತುಂಬ ಅನ್ನೆಸರಿಯಾಗಿ ಫ್ಯಾಟ್ ತಿಂತಾರೆ. ಇವತ್ತು ಅನೇಕ ಕಲಬೆರಕೆ ಆಹಾರಗಳು ಕೂಡ, ಆಯಿಲ್ ಕ್ವಾಲಿಟಿ ಹೆಂಗಿರುತ್ತೆ ನಮಗೆ ಗೊತ್ತಿಲ್ಲ. ಸೊ ಇವೆಲ್ಲವೂ ನೋ ಡೌಟ್ ಇನ್ ಇಟ್. ಇವತ್ತಿನ ಹಾರ್ಟ್ ಅಟ್ಯಾಕ್ಸು, ಡಯಾಬಿಟಿಸು, ಬೇರೆ ಬೇರೆ ಕಾಯಿಲೆಗಳಿಗೆ ಮೇಯ್ನ್ ಕಾರಣ ನಮ್ಮ ಆಹಾರದ ಅವ್ಯವಸ್ಥೆ. ಅದರೊಳಗೇನು ಡೌಟ್ ಏನಿಲ್ಲ. ಅದರೊಳಗೆ ಫ್ಯಾಟ್, ಲಿಪಿಡ್ಸ್ ಅಂತೀವಲ್ಲ ನಾವು, ಅದು ಡಿಪಾಸಿಟ್ ಆಗುತ್ತೆ. ಈಗ ಏನಾಗುತ್ತೆ ಸರ್, ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಹಾರದಲ್ಲಿ ತುಂಬಾ ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಅಂತಂದ್ರೆ ಜಿಮ್ಗಳಿಗೆ ಹೋಗ್ತಾ ಇರ್ತಾರೆ. ಸೊ ಆಗ ತಮ್ಮ ಆಹಾರದ ಮೇಲೆ ಅವ್ರು ಕಂಟ್ರೋಲ್ ಮಾಡ್ಕೊತಾ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ. ಎಕ್ಸರ್ಸೈಸ್ ಮಾಡೋದ್ರಿಂದ ಹೃದಯಕ್ಕೆ ಒಳ್ಳೆಯದು, ಕೆಟ್ಟದ್ದು ಎರಡೂ ಇದೆ. ಒಳ್ಳೆಯದು ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಬಟ್ ಅನ್ನಕ್ಕಿಷ್ಟಪಡಿ ಒಂದೇ ದಿನ ನಾನು 8 ಪ್ಯಾಕ್ ಮಾಡ್ಕೋತೀನಿ, 6 ಪ್ಯಾಕ್ ಮಾಡ್ಕೋತೀನಿ, ಶಾರುಖ್ ಖಾನ್ ಥರ ಆಗ್ತೀನಿ ಅಂತ ಹೋಗ್ತಾರಲ್ಲ, ಅಂಥವ್ರಿಗೊಂದು ಎಚ್ಚರಿಕೆಯ ಗಂಟೆ. ದಯವಿಟ್ಟು ಅನ್ನಕ್ಕಿಷ್ಟಪಡು, ನಿಮ್ಮ ದೇಹ ನೋಡಿ. ಎಷ್ಟು ಜನ ಜಿಮ್ ಮಾಡ್ತಾ ಇರ್ತಾರೆ, ಬಂದು ಕೂತ್ಕೋತಾನೆ, ಹಂಗೆ ಕೂಸ್ತು ಬಿದ್ದೋಗ್ತಾನೆ. ಅದರಿಂದ ದಯವಿಟ್ಟು ಬಿ ಕೇರ್ಫುಲ್. ಯಾರೇ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ಗ್ರ್ಯಾಜುಯಲ್ಲು ಕಸ್ಟಮೈಸೇಷನ್ ಆಗಬೇಕು. ಅಂಡ್ ಎಕ್ಸಸೈಸ್ನಲ್ಲಿ ನೋಡಿ ಎಷ್ಟು ಸಿಂಪಲ್ ಇದೆ ಅಂದರೆ, ಇವನ್ ನಾನು ವಾಕ್ ಮಾಡೋದು ಬೇರೆ, ನೀವು ವಾಕ್ ಮಾಡೋದು ಬೇರೆ. ನನ್ನ ಹಾರ್ಟ್ ರೇಟ್ ಹೆಂಗೆ ಇರಬೇಕು ಅಂದರೆ ಎಷ್ಟು ಸರಳವಾಗಿದೆ ಅಂದರೆ 220 ಇಟ್ಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಮೈ ಏಜ್. ಐ ಆಮ್ 70. ಅದು ಎಷ್ಟು ಬರುತ್ತಲ್ಲ ಅದ್ರ 70% ನನ್ನ ಹಾರ್ಟ್ ರೇಟ್ ಇರಬೇಕು. ದಟ್ ಇಸ್ ಎ ಫಾರ್ಮುಲಾ. ಯಾವ ತರ ಸರ್ ಅದು? 220 ಸ್ಟ್ಯಾಂಡರ್ಡ್ ಫಿಗರ್. ಅದ್ರಾಗೆ ಏಜ್ ಅನ್ನು ಮೈನಸ್ ಮಾಡಬೇಕು. ಇವನ್ 220 ನನ್ನ ಏಜ್ 70 ಮೈನಸ್ ಮಾಡಿದ್ರೆ 150 ಬರುತ್ತೆ. 70% ಆಫ್ ದಟ್ ಶುಡ್ ಬಿ ಮೈ ಹಾರ್ಟ್ ರೇಟ್. ಸೊ ನಾನು ಓಡಂಗಿಲ್ಲ. ನಾನು ಹೆಂಗೆ ನಡಿಬೇಕು ಅಂದ್ರೆ, ನೀವು ನಡೆಯೋದು ಬೇರೆ, ನಿಮ್ಮ ಏಜ್ ಬೇರೆ. ನೀವು ಬ್ರಿಸ್ಕ್ ವಾಕ್ ಮಾಡ್ಬೋದು, ನಾನು ಮಾಡಂಗಿಲ್ಲ. ಮಾಡಿದ್ರೆ ಸತ್ತು ಬಿದ್ದಿರ್ತೀನಿ ಅಲ್ಲಿ. ಎಷ್ಟೋ ಜನ ನಾವು ನೋಡಿದೀವಿ, ಡಾಕ್ಟರ್ಸ್ ಆಲ್ರೆಡಿ ಒಂದು MI ಆಗಿರೋರು ಹಾಸ್ಪಿಟ್ಲ್ ವಿಸಿಟ್ ಮಾಡೋವಾಗೇನೆ ಸ್ಟೆಪ್ಸ್ ಹತ್ತೋವಾಗೆ ಬಿದ್ದು ಸತ್ತೋಗಿರೋರು ಇದ್ದಾರೆ. ಸೊ ಎಕ್ಸಸೈಸ್ ಬಗ್ಗೆ ಜನಗಳಿಗೆ ಒಂದು ಗಮನ ಇರಬೇಕು. ಸೊ ಅವರು ದೇಹಕ್ಕೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತೆ ಮಾಡಬೇಕು. ಹಾಗಾಗಿ ನಾವು ಅಂದ್ಕೊಂಡಿರೋದು ತುಂಬ ಜನ ಪಾಪ ನಮ್ಮ ಪುನೀತ್ ಎಷ್ಟು ಫಿಟ್ ಇದ್ರು, ಜಿಮ್ ಮಾಡ್ತಾ ಇದ್ರು, ಆದರೂ ಕೂಡ ಒಬ್ಬರು ಸತ್ತೋಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ವಿಜ್ಞಾನದಲ್ಲಿ ಏರುಪೇರಾಗಿರುತ್ತೆ ಅನ್ನೋ ಆ ವಿಚಾರಗಳು. ಓಕೆ ಸರ್, ಈಗಿನ ಯಂಗ್ ಜನರೇಷನ್ ಹೇಗೆ ಅಂತಂದರೆ ಪಾರ್ಟಿ ಹಾಲಿಕ್ ಆಗಿರ್ತಾರೆ. ಸೊ ಜಾಸ್ತಿ ಎಣ್ಣೆಯನ್ನು ಕುಡಿತಾರೆ, ಹಾಗೆ ವರ್ಕನ್ನು ಕೂಡ ಹಾಗೆ ಮಾಡ್ತಾರೆ. ಈ ಒಂದು ಡ್ರಿಂಕ್ಸ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತಾ ಹಿಂಗೆ? ಇಲ್ಲ, ಆಕ್ಚುಲಿ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲು ಸ್ಮೋಕಿಂಗ್ ಇಂದ ಎರಡಕ್ಕೂ ಕಾಮನ್ ಕಾಯಿಲೆ ಅಂದರೆ ಕ್ಯಾನ್ಸರು. ಬಟ್ ಆಲ್ಕೋಹಾಲ್ ಈಸ್ ಎ ವ್ಯಾಸೋ ಡೈಲಿಟರ್ ಅಂತೀವಿ ನಾವು.
ಸೊ ರಕ್ತನಾಳಗಳನ್ನ ಉಬ್ಬಿಸುತ್ತೆ. ಹಂಗಾಗಿ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋರಿಗೆ ಲಿವರ್ ಕಾಯಿಲೆ ಬರುತ್ತೆ, ಹಾರ್ಟ್ ಕಾಯಿಲೆ. ಇನ್ಫ್ಯಾಕ್ಟ್ ನಮ್ಗೆ ಎಷ್ಟೋ ಜನ ಪೇಷಂಟ್ ಹಿಂಗೆ ಕೇಳ್ತೀವಿ, ಏನು ಸರ್ ನಮ್ಮ ಕಾರ್ಡಿಯಾಲಜಿಸ್ಟ್ ಇದ್ರು ದಿನ ಒಂದು 90 ಹೊಡಿಬೋದು ನೀವು, ನಿಮ್ಗೆ ಒಳ್ಳೇದು ಅಂದರು. ಬಟ್ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, ಅವ್ರಿಗೆ ಹೇಳೀನಿ, ಅವ್ರು ಹಾರ್ಟ್ಗೆ ಹೇಳಿದ್ರು ನಾನು ಲಿವರ್ಗೆ ಹೇಳ್ತೀನಪ್ಪ, ಕುಡಿಯೋದ್ರಿಂದ ನೀವು ಲಿವರ್ ಸಿರೋಸಿಸ್ ಆಗುತ್ತೆ. ಹಂಗಾಗಿ ಎಲ್ಲೋ ಒಂದು ಕಡೆ ವಿಜ್ಞಾನವನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು. ಲಿಮಿಟ್ ಕ್ವಾಂಟಿಟಿ ಒಳಗೆ ಆಲ್ಕೋಹಾಲ್ ತೊಗೊಂಡ್ರೆ ಹಾರ್ಟ್ ಒಳ್ಳೇದು, ನೋ ಡೌಟ್. ಬಟ್ ಸ್ಮೋಕಿಂಗ್ ಈಸ್ ದ ವರ್ಸ್ಟ್. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು, ಇನ್ಕ್ಲೂಡಿಂಗ್ ಹೆಣ್ಣು ಮಕ್ಕಳು. ಇವತ್ತು ಲಾಟ್ ಆಫ್ ಲೇಡಿ ಸ್ಮೋಕರ್ಸ್ ಇದ್ದಾರೆ. ಸೊ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಡೇಂಜರಸ್. ಹೆಣ್ಣು ಮಕ್ಕಳು ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ ಸರ್? ಸಿಮಿಲರ್ ಕೈಂಡ್ ಆಫ್. ನೋಡಿ, ಹೆಣ್ಮಕ್ಳಿಗೆ ಹಾರ್ಟಿಗೆ ಬಗಿಂದ್ರೆ ದೇವ್ರೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಮೆನೋಪಾಸ್ ಆಗೋವರೆಗೂ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ, ಅದರಿಂದ ಅವ್ರ ಹಾರ್ಟ್ ಪ್ರೊಟೆಕ್ಟ್ ಆಗುತ್ತೆ. ನೀವು ನೋಡಿ, ಹೆಣ್ಮಕ್ಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ. ಬಟ್ ಅದನ್ನ ಕೇಳೋಣ ಅಂತ, ಗಂಡಸರಿಗೆ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್, ಹೆಣ್ಣು ಮಕ್ಳಿಗೆ ಬಹಳ ಕಮ್ಮಿ ಹಾರ್ಟ್ ಅಟ್ಯಾಕ್. ಇದು ಈಸ್ಟ್ರೋಜನ್ ಹಾರ್ಮೋನ್ ಅಮ್ಮ, ಇಟ್ಸ್ ಎ ಪ್ರೊಟೆಕ್ಟಿವ್ ಹಾರ್ಮೋನ್. ಹೆಣ್ಮಕ್ಳು 45, 48, 55 ಅವ್ರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್, ಫಿಮೇಲ್ ಹಾರ್ಮೋನ್ ಇರುತ್ತಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಮೆನೋಪಾಸ್ ಆದ್ಮೇಲೆ ನಿಂತೋಗ್ಬಿಡುತ್ತೆ ಅದು. ಅವಾಗ ರಿಸ್ಕ್ ಸೇಮ್, ಗಂಡಸರಿಗೂ ಹೆಣ್ಮಕ್ಳಿಗೂ ಈಕ್ವಲ್ ರಿಸ್ಕ್ ಇರ್ತದೆ. ಸೊ ಹಂಗಾಗಿ ಹೆಣ್ಮಕ್ಳು ಸ್ಮೋಕಿಂಗ್ ಮಾತ್ರ ಸೇಮ್ ಎಫೆಕ್ಟ್. ಗಂಡು ಮಕ್ಳು ಏನಾಗುತ್ತೋ ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಇಟ್ಸ್ ಎ ಬಿಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್. ಓಕೆ, ಯಾವೆಲ್ಲ ಪ್ರಿಕಾಷನ್ ತಗೋಬೇಕು ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಬೇಕಂತಂದ್ರೆ? ಇದು ಪರ್ಟಿಕ್ಯುಲರ್ ಆಹಾರ ಬಿಗಿನಿಂಗ್ ಇಂದಲೂ ಅಷ್ಟೇ. ಸಿ ವೆಜಿಟೇರಿಯನ್ಸ್ಗೆ ಒಂದು ಅಡ್ವಾಂಟೇಜು, ಈ ರೆಡ್ ಮೀಟು, ಬೀಫ್ ಇಂಥ ತಿನ್ನೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅಂಡ್ ಇನ್ನೊಂದು ನೆನಪಲ್ಲಿ ಇಡಬೇಕು ನೀವು, ಸಿ ನಮ್ಮ ಜೀನ್ಸ್ ಇದಾವಲ್ಲ, ಏಷಿಯನ್ ಜೀನ್ಸ್ ಅಂತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ನಮ್ದೆಲ್ಲ ಜೆನೆಟಿಕಲಿ ಅಮೇರಿಕನ್ಸಿಗೆ ಕಂಪೇರ್ ಮಾಡಿದರೆ 4 times ಜಾಸ್ತಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್. ನೀವು ಎಂಥ ನಮ್ಮ ಜೀನ್ಸ್ ಹಂಗೆ ಜೆನೆಟಿಕಲಿ ವಿ ಆರ್ ಕೋಡೆಡ್. ಸೊ ಹಂಗಾಗಿ ಈವನ್ ಇಂಡಿಯನ್ಸ್ ಅಮೆರಿಕಾಗೂ ಸೆಟ್ಲ್ ಆಗಿರ್ತಾರಲ್ಲ, ಅಮೆರಿಕನಿಗೆ ಕಂಪೇರ್ ಮಾಡಿದ್ರೆ ಇವರು 4 times ರಿಸ್ಕ್ ಜಾಸ್ತಿ. ಹ್ಯಾಬಿಟ್ ಇಲ್ದಿದ್ರು ಕೂಡ, ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಬೋರ್ನ್ ವಿತ್ ದೋಸ್ ಜೀನ್ಸ್. ಅದನ್ನು ನೆನಪಿಡಬೇಕು. ಎರಡನೇದು, ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದಾವಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಟ್ಗೆ ಎಕ್ಸರ್ಸೈಸ್, ವಾಕ್ ಮಾಡಿ ಅಂತ ಅದಕ್ಕೆ ಹೇಳೋದು. ಹಾರ್ಟ್ ಹೇಳುತ್ತಂತೆ, ನೀನು ವಾಕ್ ಮಾಡಿದ್ರೆ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಸೊ ವಾಕಿಂಗ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸರ್ಸೈಸ್. ಒಬೇಸಿಟಿ ಅವಾಯ್ಡ್ ಮಾಡಬೇಕು ಅಂದರೆ ವಾಕ್ ಮಾಡಬೇಕು. ತಿನ್ನೋ ಆಹಾರದಲ್ಲಿ ಇತಿಮಿತಿ, ಅನ್ಲಿಮಿಟೆಡ್ ಅಂದರೆ ಸೊಪ್ಪು ತರಕಾರಿಗಳಷ್ಟೇ, ಬೇರೆವೆಲ್ಲದಕ್ಕೂ ಲಿಮಿಟ್ ಇರುತ್ತೆ. ಸೊ ಕ್ವಾಂಟಿಟಿ ಕಡಿಮೆ ಮಾಡಿ ವಾಕ್ ಮಾಡಿದರೆ ನೀವು ಚೆನ್ನಾಗಿ ಆರೋಗ್ಯವಾಗಿರ್ತೀರಿ. ಅವಾಯ್ಡ್ ಸ್ಮೋಕಿಂಗ್. ಸೊ ಆಲ್ ದೀಸ್ ಜಂಕ್ ಫುಡ್ ತಿನ್ನೋದ್ರಿಂದ, ಪರ್ಟಿಕ್ಯುಲರ್ ಆಯಿಲ್ಸ್. ಓಕೆ ಸರ್, ಈಗ ವೆಜ್ ತಿನ್ನೋರು ಜಾಸ್ತಿ ಇರ್ತಾರೆ, ನಾನ್ ವೆಜ್ ಆ ಥರ ಇರುತ್ತೆ. ಸೊ ನಾನ್ ವೆಜ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ತಿಂತಾರೆ. ಸೊ ಅವ್ರಿಗೊಂದು ಪ್ರಶ್ನೆ ಇದೆ, ಜಾಸ್ತಿ ನಾನ್ ವೆಜ್ ತಿಂದ್ರೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗುತ್ತಾ ಏನು ಅಂತ? ಡೆಫಿನೆಟ್ಲಿ ಫ್ಯಾಟ್ ಇರುತ್ತೆ ರೆಡ್ ಮೀಟಲ್ಲಿ. ಸೊ ಇಟ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್, ನೋ ಡೌಟ್. ಮಟನ್ ತಿನ್ನೋರಿಗೆ ಇವರಿಗೆ ಹಾರ್ಟ್ ಅಟ್ಯಾಕು ಕಂಪೇರ್ಡ್ ಟು ವೆಜಿಟೇರಿಯನ್ಸು ಇಟ್ ಈಸ್. ಅಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ವೆಜಿಟೇರಿಯನ್ ಫುಡ್ಡಲ್ಲಿ, ಇಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಈವನ್ GIT ಸಿಂಪ್ಟಮ್ಸು ಅಷ್ಟೇ, ಮಲಬದ್ಧತೆ ಇವೆಲ್ಲ ಆಗೋದು ನಾನ್ ವೆಜಿಟೇರಿಯನ್ ಜಾಸ್ತಿ. ಸೊ ಅದೇ ಥರ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಮೋರ್ ಫಾರ್ ನಾನ್ ವೆಜಿಟೇರಿಯನ್. ಓಕೆ, ಈಗ ಗ್ಯಾಸ್ಟ್ರಿಕ್ಗಳಾದಾಗಲೂ ಕೂಡ ಎದೆ ಉರಿ ಕಾಣಿಸಿಕೊಳ್ಳುತ್ತೆ. ಸೊ ಆಗ ಜನರು ಭಯ ಪಡ್ತಾರೆ, ಇದೇನಾದರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ, ಯಾಕಂತಂದರೆ ನನಗೆ ಉರಿತಾ ಇದೆ, ನೋವಾಗೋ ಥರ ಫೀಲ್ ಆಗ್ತಿದೆ ಅಂತ. ಯಾವ ಥರ ಅದು ಸಿಂಟಮ್ಸ್ ಇರುತ್ತೆ ಸರ್ ಅದು? ನೋಡಿ, ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಅಂತೀವಿ. ಪ್ರತಿಯೊಬ್ಬರ ಹೊಟ್ಟೆಯಲ್ಲೂ ಕೂಡ ಸ್ಟಮಕ್ಕಲ್ಲಿ ಆಸಿಡ್ ಇರುತ್ತೆ. ಈ ಆಸಿಡ್ನಿಂದ ಗ್ಯಾಸ್ಟ್ರೈಟಿಸ್ ಅಂದರೆ ಸ್ಟಮಕ್ನೊಳಗೆ ಸಣ್ಣ ಸಣ್ಣ ಉಣ್ಣಾಗುತ್ತೆ. ಈ ಆಸಿಡ್ ಮೇಲೆ ಉಕ್ಕುತ್ತೆ, ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತೀವಿ. ನಮ್ಮಲ್ಲಿ 2 ರಾಂಗ್ ಟರ್ಮಿನಾಲಜಿ ಇದೆ. ಒಂದು ರೆಟ್ರೋಸ್ಟರ್ನಲ್ ಬರ್ನಿಂಗ್ ಅಂತೀವಿ, ಅಯ್ಯೋ ಎದೆ ಉರಿಯುತ್ತೆ ಡಾಕ್ಟ್ರೆ, ಎದೆ ಉರಿಯುತ್ತೆ. ಅದನ್ನ ಹಾರ್ಟ್ ಬರ್ನ್ ಅಂತಲೂ ಅಂತೀವಿ ನಾವು. ಹಾರ್ಟು ಬರ್ನ್ ಆಗ್ತಾ ಇರಲ್ಲ, ಬಟ್ ಈ ಪದ ನಾವು ಯೂಸ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಭಯ ಬಂದ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಅದಕ್ಕೆ ಹೋಗಿ ಅವ್ರು ECG ಮಾಡಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ, ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಮೊದಲೇ ಅವ್ರಿಗೆ ಭಯ, ಬಟ್ ನಾನು ಭಾಳ ಜನಕ್ಕೆ ಹೇಳ್ತೀನಿ. ಬಟ್ ಏನಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೋಗಿ ಹಾರ್ಟ್ ಚೆನ್ನಾಗಿದೆ ಅಂತ ಅನ್ಸ್ಕೊಂಬರೋದು ಬೆಟರು, ಜೀವಾದ್ರೂ ಉಳಿಯುತ್ತೆ. ಇಲ್ಲ ನನಗೆ ಬರೀ ಗ್ಯಾಸ್ಟ್ರಿಕ್ಕೆ ಏನೂ ಆಗಿಲ್ಲ ಅಂತ ನೀನೇ ಮಾತ್ರೆ ತೊಗೊಂಡು ಮನೆಗೆ ಇದ್ದರೆ ಸತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಭಾಳ ಜನಕ್ಕೆ ಹೇಳ್ತೀವಿ, ಈ ಭಯದಿಂದ ನೀವು ಹೋಗಿ ECG ಮಾಡಿಸ್ಕೊಂಬನ್ನಿ. ಯಾಕಂದರೆ ನೆಗ್ಲೆಕ್ಟ್ ಮಾಡ್ಕೊಂಡು ನಾನು ಏನೂ ಇಲ್ಲ ಅಂತ ಭಾಳ ಜನ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋತಾರೆ. ನನ್ನ ಕಣ್ಣು ಮುಂದೆನೇ ಇದೆ, ವಸಂತ್ ಕುಮಾರ್ ಅಂತ ಒಬ್ಬ ಟೀಚರು ಸಾಯಂಕಾಲದೊತ್ತು ಬಂದು ಹೆಂಗೆ ನನ್ನ ನರ್ಸಿಂಗ್ ಹೋಮ್ನ ಸತ್ತು ಹೋಗ್ತಾನೆ ಅಂತ ಅವನೇ ಅನ್ಕೋತಾರೆ. ಅಮ್ಮ ಬರ್ತಾನೆ,
ಹೊಟ್ಟೆವರಿ ಎದೆವರಿ ಡಾಕ್ಟ್ರಿ ಅಂತ. ನನ್ನ 20 ವರ್ಷದ ಪೇಷಂಟು, 48 ವರ್ಷದ ಟೀಚರು. ನನ್ನ ವಸಂತ್ ಕುಮಾರ್ಗೆ ಹೇಳ್ತೀನಿ, ವಸಂತ್, ಇದು ಬರೀ ಗ್ಯಾಸ್ಟ್ರೈಟಿಸ್ ಅಲ್ಲ, ನಿನ್ನ ಮಕ ನೋಡಿದರೆ, ಸ್ವೆಟ್ಟಿಂಗ್ ನೋಡಿದರೆ, ಇಲ್ಲ ಸರ್ ಎಷ್ಟು ಸಾರಿ ಬಂದು ನಿಮ್ಮ ಹತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ, ಇವತ್ತು ಸ್ಕೂಲಿಂದ ಹಿಂಗೆ ಬಂದೀನಿ, ನನಗೊಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಹಾಕಿ ನಾನು ಇಲ್ಲೇ ಇರ್ತೀನಿ. ಸೊ ನಂದು ಸರ್ಜಿಕಲ್ ನರ್ಸಿಂಗ್ ಹೋಮ್, ವಿ ಡೋಂಟ್ ಹ್ಯಾವ್ ಎನ್ ECG, ಅದೆಲ್ಲ ಫಿಸಿಷಿಯನ್ ಫಿಟ್ನೆಸ್ಗೆ ಕಳಿಸ್ತೀವಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಎಷ್ಟು ಸಿವಿಯರ್ ಆಯಿತು ಅಂದರೆ ಅವನ್ನ ನಾನು ECG ಕಳಿಸ್ತೀನಿ. ಅಲ್ಲಿ ECG ಮಾಡಿದ ಮೇಲೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಲ್ಲಿಂದ ಅವ್ನು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ದಾರಿಯಲ್ಲೇ ಸತ್ತು ಹೋಗ್ತಾನೆ. ಹಿಂದಿನ ದಿನ ನನ್ನ ಮಾತು ಕೇಳಿ ಅವನ್ನೆಲ್ಲಾದರೂ ಕಾರ್ಡಿಯಾಲಜಿಯಲ್ಲಿ ಅಡ್ಮಿಟ್ ಆಗಿದ್ರೆ ಡೆಫಿನೆಟ್ಲಿ ಉಳ್ಕೊಂಡಿರೋನು. ಅದರಿಂದ ಜನಗಳಿಗೆ ಒಂದು ಮಾತು ಹೇಳ್ತೀನಿ, ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ನನಗೆ ಬರೀ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ, ಎದೆ ಉರಿ ಅಷ್ಟೇ ಇಲ್ಲ. ಹಾರ್ಟ್ ಅಟ್ಯಾಕ್ನ ಇನ್ನೊಂದಮ್ಮ ವೆರಿ ಸಿಂಪಲ್. ನಿಮಗೆ ಎದೆ ನೋವು ಬರೋದು ಅಷ್ಟೇ ಅಲ್ಲ, ಈ ಪೇಯ್ನ್ ಈಸ್ ರೆಫರ್ಡ್. ಯಾರಿಗಾದರೂ ದವಡೆ ನೋವು ಬಂದರೆ ಅಲ್ಲಿನ ಡಾಕ್ಟ್ರ್ ಹತ್ರ ಹೋಗಬೇಡಿ, ನೀವು ಕಾರ್ಡಿಯಾಲಜಿಗೆ ಹೋಗಿ. ಭುಜ ನೋವು ಬಂದರೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಡಿ, ದಯವಿಟ್ಟು ಹಾರ್ಟ್ ಡಾಕ್ಟ್ರ್ ಹತ್ರ ಹೋಗಿ. ಯಾಕಂದರೆ ಕಾರ್ಡಿಯಾಕ್ ಪೇಯ್ನ್ ಯಾವತ್ತೂ ಕೂಡ ಇಲ್ಲಿವರೆಗೂ ಬರುತ್ತೆ. ಎಡಗೈಗೆ ಬಂದರೆ, ಎಡ ದವಡೆಗೆ ಹೋದರೆ, ಬೆನ್ನಿಗೆ ಹೋದರೆ ಇಟ್ ಈಸ್ ಎ ಸೈನ್ ಆಫ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ನಮ್ಮ ಭಾಷೆಯಲ್ಲಿ MI ಅಂತೀವಿ ನಾವು. MI ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದನ್ನೇ ಜನಸಾಮಾನ್ಯರ ಭಾಷೆಯಲ್ಲಿ ಅಟ್ಯಾಕ್ ಅಂತೀವಿ ನಾವು. ಅದರಿಂದ ದಯವಿಟ್ಟು ಈ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಈಗ ಹಾರ್ಟ್ಗೆ ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಥರದಂದರೆ ಏನು ಇದು? ನೋಡಿಮ್ಮ, ಇದು ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅಂತ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ಕಾರ್ಡಿಯಾಲಜಿಸ್ಟು ಫಸ್ಟ್ ECG ಮಾಡ್ತಾರೆ. ECG ಒಳಗೆ ಚೇಂಜಸ್ ಕಾಣುತ್ತೆ ಅವರಿಗೆ, ಆ PQRS ವೇವ್ ಇರುತ್ತೆ. ಅವಾಗ ಡೌಟ್ ಬಂದು ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರೆ. ಅಲ್ಲಿ ಏನನ್ನ ಇದಿತ್ತು ಅಂದರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಟ್ರೆಡ್ಮಿಲ್, TMT ಅಂತಾರೆ, ಟ್ರೆಡ್ಮಿಲ್ ಟೆಸ್ಟ್. ಅವ್ರನ್ನ ಅದ್ರ ಮೇಲೆ ನಡಿಲಿಕ್ಕೆ ಬಿಟ್ಟು ECG ರೆಕಾರ್ಡ್ ಮಾಡ್ತಾರೆ. ಅದರೊಳಗೆ ಭಾಳ ಚೇಂಜಸ್ ಬಂದರೆ ಅವಾಗ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಮೊದಲೆಲ್ಲ ತೊಡೆ ಒಳಗೆ ವೆಯ್ನ್ನೊಳಗೆ ಇದನ್ನು ಪಾಸ್ ಮಾಡಿಬಿಟ್ಟು ಮಾಡೋರು, ಈಗ ಈ ರೇಡಿಯಲ್ ಆರ್ಟ್ರಿಯಿಂದನೇ. ಆಂಜಿಯೋಗ್ರಾಮ್ ಅಂದರೆ ಈ ರಕ್ತನಾಳಗಳು ಬ್ಲಾಕ್ ಆಗಿದಾವ, ಬ್ಲಡ್ ಹೋಗ್ತಾ ಇದೆಯಾ ಅಂತ ಕಂಡುಹಿಡಿಯೋದು. ಆ ಮಾಡೋವಾಗೆ ಒಂದು ಬ್ಲಡ್ ವೆಸಲ್ಲು ಅಲ್ಲೇ ಬ್ಲ್ಯಾಕ್ ಆಗಿಬಿಟ್ಟಿದೆ, ಅಲ್ಲೇ ನ್ಯಾರೋ ಆಗ್ಬಿಟ್ಟಿದೆ ಅಂದರೆ ಅವಾಗ ಒಂದು ಸ್ಟೆಂಟ್ ಅಂದರೆ ಒಳಗಡೆ ಪೈಪು. ಇದು ಯಾವ ರಕ್ತನಾಳನೂ ಒಂದು ಪೈಪೇ, ಅದು ಬ್ಲಾಕ್ ಆಯಿತು ಅಂದರೆ ಈಸಿಯೆಸ್ಟ್ ಒಂದು ಸ್ಟೆಂಟ್ ಹಾಕ್ಬಿಟ್ರೆ ಬ್ಲಡ್ ಸ್ಟೆಂಟ್ ಒಳಗಿಂದ ಹೋಗ್ತದೆ. ಸೊ ಇವನಿಗೆ ಆ ಮಸಲ್ ಸತ್ತು ಹೋಗೋದಿಲ್ಲ ಅವಾಗ. ಸೊ ಸ್ಟೆಂಟ್ ಹಾಕೋದು ಭಾಳ ಇಂಪಾರ್ಟೆಂಟು. ಯೂಶಲಿ ಕಾರ್ಡಿಯಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ 3-4 ವೆಸಲ್ ಇದ್ದಾವೆ, ಲೆಫ್ಟ್ ಕರೋನರಿ, ರೈಟ್ ಕರೋನರಿ, ಸರ್ಕಂಪ್ಲೆಕ್ಸ್ ಆರ್ಟ್ರಿ, ಅದ್ರ ಬ್ರಾಂಚ್ಗಳೆಲ್ಲ ಇರ್ತವೆ. ಯಾವ್ದಾರ 1 ಅಥವಾ 2 ಇದ್ರೆ ಅದೇ ಸ್ಟೇಬಲ್ ಮೇಲೆನೆ ಸ್ಟೆಂಟ್ ಹಾಕ್ಬಿಡ್ತಾರೆ, ಅವ್ನು ಉಳ್ಕೊಂಡು ಮನೆಗೆ ಬರ್ತಾನೆ. ಆದ್ರೆ 3 ವೆಸಲ್ ಬ್ಲಾಕ್ ಆಗಿತ್ತು ಅಂದ್ರೆ ಸ್ಟೆಂಟ್ ವರ್ಕ್ ಆಗಲ್ಲ, ಹಾಕಕ್ಕಾಗಲ್ಲ. ಅವಾಗೆ ಓಪನ್ ಹಾರ್ಟ್ ಸರ್ಜರಿ, ಕರೋನರಿ ಬೈಪಾಸ್ ಅಂತೀವಿ ನಾವು, CABG ಅಂತ ಮಾಡ್ತಾರೆ. ಸೊ ಇದು ಜನಗಳಿಗೆ ಒಂದು ಅವೇರ್ನೆಸ್ ಇರಲಿ. ಸ್ಟೆಂಟ್ ಹಾಕ್ಬೇಕಾದ್ರೆ ಆ ಡಾಕ್ಟ್ರಿಗೆ ನಾಲೆಡ್ಜ್ ಇರುತ್ತೆ, ನಿಮ್ಮ ಸಿಂಪ್ಟಮ್ ಯಾವುದ್ರಲ್ಲಿ ಬ್ಲಾಕ್ ಆಗಿರುತ್ತೆ ಅದ್ರ ಮೇಲೆ ನಿಮ್ಗೆ ಸ್ಟೆಂಟ್ ಹಾಕ್ತಾರೆ. ಸ್ಟೆಂಟ್ ಹಾಕೊಂಡವ್ರು ಇರ್ತಾರೆ 5-6 ವರ್ಷ. ಬಟ್ ಆಮೇಲೆ ರಕ್ತ ಯಾವಾಗಲೂ ಲಿಕ್ವಿಡಿಟಿ ಒಳಗಿರಬೇಕು, ಕ್ಲಾಟ್ ಆಗಬಾರ್ದು. ಅದಕ್ಕೆ ಅವ್ರಿಗೆ ಕೆಲವು ಡ್ರಗ್ಸ್ ಇರ್ತವೆ, ಎಕೋಸ್ಪ್ರೀನು ಇಂಥವು, ಆ ಡ್ರಗ್ಸ್ನ ಹಾಕಿ ಅವ್ರನ್ನ ಮೇಂಟೈನ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್ ತಿರ್ಗಿ ಏನಾನ ಆಯಿತು ಅಂದರೆ ಸ್ಟೆಂಟನ್ನು ತೆಗೆದು ತಿರ್ಗಿ ಇನ್ನೊಂದು ಸ್ಟೆಂಟ್ ಹಾಕ್ಬೋದು, ರೀಸ್ಟೆಂಟಿಂಗ್ ಅಂತೀವಿ. ಅಥವಾ ಅಂದರೆ ಬೈಪಾಸ್ ಸರ್ಜರಿ. ಸೊ ಅಲ್ಲಿ 2 ಥರ ಇರ್ತಾರೆ. ನೀವು ಜಯದೇವ್ಗೆ ಹೋದರೆ ಕಾರ್ಡಿಯಾಲಜಿಸ್ಟ್ ಬೇರೆ, ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಬೇರೆ. ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ಹಾಕ್ತಾರೆ, ಆ ಸ್ಟೆಂಟ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜನ್ಸ್ ಇರ್ತಾರೆ, ಕಾರ್ಡಿಯಾಕ್ ಸರ್ಜನ್ಸು, ಅವರು ಆಪರೇಷನ್ ಮಾಡ್ತಾರೆ. ಓಕೆ, ಸೊ ಎಷ್ಟು ಟೈಪ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಇದೆ ಸರ್? ಇಲ್ಲ, ನಮ್ಮಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋದ್ರ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ. ಹಾರ್ಟ್ ಅಟ್ಯಾಕ್ನ ನೋವು ಬರಬೇಕು. ಅನ್ಫಾರ್ಚುನೇಟ್ಲಿ ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎದೆ ನೋವು ಬರಲ್ಲ. ಸೊ ಇನ್ನೊಂದು ಹಾರ್ಟ್ ಅಟ್ಯಾಕೇನೆ, ಒಟ್ಟಿನಾಗೆ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು, ಅಲ್ಲಿ ರಕ್ತ ಹೋಗ್ತಾ ಇಲ್ಲ, ಅಷ್ಟಗಳ ಮಸಲ್ ಸತ್ತೋಗ್ಬಿಡುತ್ತೆ, ಅದನ್ನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಒಂದು ಟರ್ಮಿನಾಲಜಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಪಾಟ್ ಡೆತ್ ಆಗಿಬಿಡ್ತಾರೆ. ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಇವಾಗ ಶುರುವಾಗಿರುವಂಥದ್ದು. ಎಲ್ಲ ಕೂತ್ಕೊಂಡಿರ್ತಾರೆ, ಕುಸಿದು ಬಿದ್ದೋಗಿ ಸಾವನ್ನಪ್ತಾರೆ. ಸರ್, ಎಷ್ಟು ಕಾಲಾವಕಾಶ ಇರುತ್ತೆ ಸರ್ ಅದು? ಅವರು ಏನೋ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಆಗಲೇ ನೋವು ಶುರುವಾಗುತ್ತೆ. ಅದಾದ ನಂತರ ಎಷ್ಟು ಹೊತ್ತುಗಳ ಕಾಲ ಅವರು ಬದುಕಿರ್ತಾರೆ? ನೋಡಿ, ನಿಮ್ಮ ಹಾರ್ಟಿಗೆ 5 ನಿಮಿಷ CPR ಅಂತೀವಿ ನಾವು, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಇವಾಗ ಹಾರ್ಟ್ ನಿಂತು ಹೋಗ್ಬಿಡುತ್ತೆ, ಅದನ್ನ ನಮ್ಮಂತ ಕ್ವಾಲಿಫೈಡ್ ಅಥವಾ ಟ್ರೈನ್ಡ್ ಪೀಪಲ್ಸ್ ಇದ್ರೆ ಕಾರ್ಡಿಯಾಕ್ ಮಸಾಜ್ ಮಾಡಿ ಮೌತ್ ಟು ಮೌತ್ ಬ್ರೀತಿಂಗ್ ಕೊಟ್ಟು ಮಾಡಲಿಕ್ಕೆ
5 ಮಿನಿಟ್ಸ್ ಒಳಗೆ ಮಾಡಿದರೆ ಆಲ್ವೇಸ್ ಉಳ್ಕೋತಾರೆ ವಿತಿನ್ 5 ಮಿನಿಟ್ಸ್. ಜಸ್ಟ್ ನೋವು ಬಂತಿದೆ ಅಂತ ಇಗ್ನೋರ್ ಮಾಡಿಬಿಡ್ತಾರೆ ಕೆಲವೊಬ್ಬರು. ಈಗ ಅದೇ ಮಿಸ್ಟೇಕ್ ಆಗೋದು. ಆ ನೋವು ಬಂದಾಗೆ ಹೋಗಿ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. 25 ವರ್ಷದಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾಗೆ 45 ವರ್ಷದಿಂದ ಯಾಕೋ ಡಿಸ್ಕಂಫರ್ಟು ಅಂತೀನಿ, ಕಣ್ವಾಗಿ ಹೋಗ್ತೀನಿ. ಕೆ ಶ್ರೀನಿವಾಸ್ ಇದ್ದಾರೆ, ನಾನು ಟ್ರೆಡ್ಮಿಲ್ ಮಾಡ್ತಾರೆ. ಅಂಜನಪ್ಪ ಪ್ರಾಬ್ಲಮ್ ಇದೆ ಅಂತಾರೆ. ನಾನು ಜಯದೇವ ಒಳಗೆ ಅವಾಗ ವಿಕ್ಟೋರಿಯಾ ಒಳಗಿತ್ತು, ಮಂಜುನಾಥ್ ಇರ್ತಾರೆ, ಅಲ್ಲಿ ಹೋಗ್ತೀನಿ, ಒಂದು ಆಂಜಿಯೋ ಮಾಡ್ತಾರೆ. ಇಲ್ಲ ನಿಮಗೆ 3 ವೆಸಲ್ ಬ್ಲಾಕ್ ಇದೆ ಅಂತ ಇಮಿಡಿಯೇಟ್ಲಿ ಸರ್ಜರಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ ಒಕಾರ್ಡ್ ಹಾಸ್ಪಿಟ್ಲ್ನಲ್ಲಿ, ಜವಳಿ ಡಾಕ್ಟ್ರು ನನಗೆ ಟ್ರಿಪಲ್ ವೆಸಲ್ ಬೈಪಾಸ್ ಮಾಡ್ತಾರೆ. 21 ವರ್ಷ ಆಯಿತು. ನಾನು ಹೇಳಿದ್ರಷ್ಟೇ ನಿಮಗೆ ಗೊತ್ತಾಗೋದು, ಅದರ್ವೈಸ್ ನಾನು ಎಷ್ಟು ಹೆಲ್ತಿಯಾಗಿದ್ದೀನಿ. ಇದು ಮೆಸೇಜ್ ಜನಗಳಿಗೆ. ಹೇಗೆ ಇದು ದಯವಿಟ್ಟು ಮೆಸೇಜ್ ನಿಮ್ಮ ಆಹಾರ ಪದ್ಧತಿಗಳು ನಾನು ಕರೆಕ್ಟ್ ಟೈಮ್ ಮಾಡಿಸ್ಕೊಂಡೆ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಜನಗಳಿಗೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಮೋರ್ ವೆಜಿಟೇಬಲ್ಸು, ಟೈಮ್ ಸರಿಯಾಗಿ ಊಟ ಮಾಡೋದು, ಡಯಾಬಿಟಿಸ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಮನುಷ್ಯ ಬದುಕ್ತಾನೆ. ಐ ಆಮ್ 70, 40 ವರ್ಷದೊಳಗೆ ನನಗೆ ಹಂಗಾಗ್ದವನು 30 ವರ್ಷ ಆಯಿತು. ನಾನು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆಲ್ತಿ, ವೆರಿ ಆ್ಯಕ್ಟಿವ್. ಜನಗಳಿಗೆ ಇದೊಂದು ಸಂದೇಶ ಹೋಗ್ಬೇಕು. ಯಾಕೆ ಹೆದರ್ಕೋತೀರಿ? ಏನೂ ಆಗೋದಿಲ್ಲ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆ. ಈಗ ಒಂದಿಷ್ಟು ಜನರು ಏನಂತ ಥಿಂಕ್ ಮಾಡ್ತಾರೆ ಅಂತಂದರೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ಸೊ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ನನಗೆ ಎಲ್ಲೋ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅಸ್ತಮಾ ಇದೆ, ಸೊ ಹಾರ್ಟ್ ಅಟ್ಯಾಕ್ ಬರುವಂಥ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಹೌದಾ ಇದಲ್ಲ? ಅಲ್ಲ, ಹೌದು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಅದನ್ನೇ ನಾವು. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ಮೋಸ್ಟ್ ಹೆಲ್ತ್ ಚೆಕಪ್ ಅಥವಾ ಒಂದು ಕಾರ್ಡಿಯೋ. ನೋಡಿ, 40 ವರ್ಷ ಆದಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆನ್ಯುವಲ್ ಚೆಕಪ್ ಇರಬೇಕು. ನನಗೇನು ಇಲ್ಲ ಅಂದ್ಕೊಂಡವ್ರಿಗೂ ECG ಮಾಡಿದಾಗ ಡೆಫಿನೆಟ್ಲಿ ECG ಚೇಂಜಸ್ ಇರುತ್ತೆ. ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ, ಎಕೋ ಮಾಡಿದರೆ ಆಲ್ರೆಡಿ ಹಾರ್ಟು ಹೈಪರ್ಟ್ರೋಫಿ ಆಗಿರುತ್ತೆ. ಸೊ ಇವೆಲ್ಲವನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅಷ್ಟೇ. ಅವಕಾಶಗಳಿದ್ದಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೆಲಸ ನಡೀತೆ. ಇವತ್ತು KC ಜನರಲ್ನೊಳಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ, ಎಷ್ಟೊಂದು ಕಡೆ ಇದೆ. ಪ್ರೈವೇಟ್ನಾಗೆ ಹೋಗ್ಬೇಕು ಅಂತ ಏನಿಲ್ಲ. ಬಟ್ ಜನಗಳು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇರುತ್ತೆ. ಏನೋ ನಿಗ್ಲೆಕ್ಟ್ ಮಾಡ್ಕೊಂಡು ನನಗೇನು ಆಗಲ್ಲ, ಆಮೇಲೆ ಭಯನೂ ಬೇಡ. ಏನು ಡಯಾಬಿಟಿಸ್ ಇದ್ದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಏನಿಲ್ಲ. ರಿಸ್ಕ್ ಈಸ್ ಮೋರ್. BP ಇರೋರ್ಗೂ ಅಷ್ಟೇ ಕರೆಕ್ಟಾಗಿ ಇದು ಮಾಡ್ಕೊಂಡ್ರೆ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ ಗೊತ್ತಮ್ಮ, ಈ ಜನಸಾಮಾನ್ಯರ ಥಿಂಕಿಂಗ್ ಬೇರೆ. ನನ್ನ ಹತ್ರ 36 ವರ್ಷದ ಯಂಗ್ ಫೆಲೋ ಬರ್ತಾನೆ ನನ್ನ ಕ್ಲಿನಿಕ್ಕಿಗೆ. BP ಚೆಕ್ ಮಾಡಿದರೆ 240, 120 ಇದೆ. ಇಟ್ ಈಸ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ, ಪ್ರೈಮರಿ ಹೈಪರ್ ಟೆನ್ಷನು. ನಾನು ಅವನಿಗೆ ಇಮಿಡಿಯೇಟ್ಲಿ ಕಾರ್ಡಿಯಾಲಜಿಸ್ಟ್ ಹತ್ರ ಕರೆಸಿ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅವನು ಸಂತೋಷದಿಂದ ನನಗೆ ವಿಶ್ ಮಾಡಿ ಹೋಗ್ತಾನೆ. 6 ತಿಂಗಳಿಗೆ ನನ್ನ ಹತ್ರ ಬರ್ತಾನೆ. ಈಸ್ ಆನ್ ಡಯಾಲಿಸಿಸ್. ಯಾಕೆ ಗೊತ್ತಮ್ಮ, ಇವನು ವೈದ್ಯರ ಮಾತನ್ನು ನೆಗ್ಲೆಕ್ಟ್ ಮಾಡಿ ಯಾರೋ ಒಬ್ಬರು ಬುಲ್ಡೆ ಹೊಡೆದ್ರು ಅಂತೇಳಿ ಹೈದ್ರಾಬಾದ್ಗೆ ಹೋಗಿ ಬಳೆ ಹಾಕ್ಸ್ಕೊಬರ್ತಾನೆ. ಬಳೆ ಹಾಕಿದರೆ BP ಕಂಟ್ರೋಲ್, ಮಾತ್ರೆ ಎಲ್ಲ ನಿಲ್ಲಿಸ್ಬಿಡ್ತಾನೆ. ಅನ್ಫಾರ್ಚುನೇಟ್ಲಿ ಜನಗಳಿಗೆ ಒಂದು ಸಂದೇಶ, ದಯವಿಟ್ಟು ಈ ರೀತಿ ಚೀಟ್ ಆಗಬೇಡಿ. ತುಂಬ ಜನ ನಮ್ಮ ದೇಶದಲ್ಲಿ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಟ್ರೀಟ್ಮೆಂಟ್ ಹೇಳ್ತಾರೆ. ನೋಡಿ, ಅವನ ಟ್ರೀಟ್ಮೆಂಟ್ ನಿಲ್ಲಿಸ್ತಾ ಮೆಡಿಕಲ್. ಯಾಕಂದರೆ ಅವ್ರಿಗೆ ಭಾಳ ಜನಕ್ಕೆ ಏನು ಹೇಳ್ಬಿಡ್ತಾರೆ, ಅಲೋಪತಿ ಡ್ರಗ್ಸಾ ತುಂಬ ಸೈಡ್ ಎಫೆಕ್ಟು ಅಂತಾರೆ. ದಯವಿಟ್ಟು ಜನಗಳಿಗೆ ಒಂದು ನಾನು ಮಾಹಿತಿ ಕೊಡ್ತೀನಿ ನಿಮಗೆ, ಯಾವ ಮಾತ್ರೆ ಸೈಡ್ ಎಫೆಕ್ಟ್ ಏನು ಅಂತ ನಮಗೆ ವೈದ್ಯರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ದಯವಿಟ್ಟು ನೀವೇ ಹಂಗೆ ಅಂದ್ಕೊಂಡು ಆ ಮಾತ್ರೆ ನಿಲ್ಲಿಸಿ ಅವ್ನು ಬಳೆ ಹಾಕ್ಕೊಂಬರ್ತಾನೆ. ನವ್ ಈಸ್ ಇನ್ ಕಿಡ್ನಿ ಫೇಲ್ಯೂರ್, ಈಸ್ ಆನ್ ಡಯಾಲಿಸಿಸ್. ಸರ್, ತುಂಬ ಕಾಯಿಲೆಗಳಿಗೆ ಹಾಗೆ ಮಾಡ್ತಾರೆ ಸರ್, ಇನ್ಕ್ಲೂಡಿಂಗ್ ಈ ಒಂದು ಮಧುಮೇಹಕ್ಕೂ ಕೂಡ ಅದೇ ಥರ ಮಾಡ್ತಾರೆ, ಹಳ್ಳಿ ಔಷಧಿ ಅಂತ ಹೇಳಿ. ಸರ್, ಇದು ವರ್ಕ್ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ಇಲ್ಲಮ್ಮ. ಭಾಳ ಐ ಆಮ್ ಎ ಸೈಂಟಿಸ್ಟ್, ನಾಟ್ ಓನ್ಲಿ ಎಸ್ ಅ ಡಾಕ್ಟರ್. ನೋಡಿ, ಇವತ್ತು ಆಂಕಾಲಜಿ, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಮ್ಮ. ನಾನು ಜನಗಳಿಗೆಲ್ಲ ಒಂದು ಸಂದೇಶ ನಿಮ್ಮ ಮುಖಾಂತರ ಇವತ್ತು ನಾನು ಒಂದು ಸಂದೇಶ ಕೊಡ್ತೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ತುಂಬ ಜನ ಕ್ಯಾನ್ಸರ್ ಅಂದರೆ ಅಷ್ಟೇ ಕಲಾಸ್ ಅಂತಾರೆ. ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ಇವತ್ತು ಕರೆಕ್ಟ್ ಟ್ರೀಟ್ಮೆಂಟ್. ಅನ್ಫಾರ್ಚುನೇಟ್ಲಿ ನಾನು ಒಂದು ಯೂಟ್ಯೂಬ್ನ ನೋಡಿದ್ದೀನಿ, ಬಾಗಲಕೋಟೆಯಿಂದ ಯಾರೊಬ್ಬ ಎಲ್ಡರ್ಲಿ ಪರ್ಸನ್ನು ಏನು ಬುಲ್ಡೆ ಹೊಡಿತಾನೆ ಅಂದರೆ, ನೀವು ಕೀಮೊಥೆರಪಿ ತೊಗೋಬೇಡಿ, ರೇಡಿಯೋಥೆರಪಿ ತೊಗೋಬೇಡಿ, ನನ್ನ ಹತ್ರ ಬನ್ನಿ, ಒಂದು ಗ್ಲಾಸ್ ನಿಂಬೆ ಜ್ಯೂಸ್ಗೆ ಒಂದು ಡ್ರಾಪ್ ಹಾಕಿ ಕೊಡ್ತೀನಿ, ಕುಡಿದ್ಬಿಡಿ ವಾಸಿ ಆಗುತ್ತೆ ಅಂತ. ಜನ ಪಾಪ ಇಂಥವ್ರ ಮಾತು ನಂಬಿ ಹೋಗಿ ಅಧ್ವಾನ ಆಗಿ ಬರ್ತಾರೆ. ದಯವಿಟ್ಟು ವೈಜ್ಞಾನಿಕವಾಗಿ ಥಿಂಕ್ ಮಾಡಿ. ವಿಜ್ಞಾನ ಬಹಳ ಇಂಪಾರ್ಟೆಂಟು. ಇನ್ಕ್ಲೂಡಿಂಗ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದೀಸ್ ಹೆಲ್ತ್ ಡ್ರಿಂಕ್ಸ್ ಇವೆಲ್ಲ ಬರ್ತಾವಲ್ಲ, ಅವೈಜ್ಞಾನಿಕವಾಗಿ ಜನ ಕುಡಿತಾರೆ, ಅವೈಜ್ಞಾನಿಕ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ತಗೋತಾರೆ. ವಿಜ್ಞಾನ ಇಲ್ದಿದ ಮೇಲೆ ದಯವಿಟ್ಟು ಜನಗಳು ಮೋಸ ಹೋಗ್ಬೇಡಿ ಅಂತ
ನಾವು ಹೇಳ್ಬೇಕು ಅವ್ರಿಗೆ. ಓಕೆ ಸರ್, ಇವಾಗ ಇತ್ತೀಚಿನ ಕಾಲದಲ್ಲಿ ಹೇಗಾಗಿದೆ ಅಂತ ನಾ ಆಗ್ಲೇ ಹೇಳ್ತಾ ಇದ್ದೆ, ಒಂದು 34 ಬೇಡ 22ರಿಂದ ಶುರುವಾಗುತ್ತೆ ಸರ್ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು. ಹಿಂದಿರುವಂಥವ್ರು ಈಗ ನಮ್ಮ ಅಜ್ಜ ಆಗಿರಬಹುದು, ನಮ್ಮ ಅಪ್ಪಂದಿರಾಗಿರಬಹುದು, ಗಟ್ಟಿಮುಟ್ಟಾಗಿರ್ತಾರೆ ಸರ್. ಇವಾಗಲೂ ಕೂಡ ಅವರಿಗೆ ಆಹಾರ ಪದ್ಧತಿಯ ಮೇಲೆ ಕಂಟ್ರೋಲ್ ಇರುತ್ತೆ. ಸೊ ಇವಾಗ ಹೇಳಿ, ಈ ಯಂಗ್ ಜನ್ರೇಷನ್ ಆಹಾರ ಪದ್ಧತಿನ ಹೇಗೆ ಕಂಟ್ರೋಲ್ ತಗೋಬೇಕು? ಅಮ್ಮ ಅವರು ದುಡಿತಿದ್ರು, ಆಹಾರನೂ ಇಂಪಾರ್ಟೆಂಟು. ನೋಡಿ, ಆಹಾರದಲ್ಲಿ ವೆರಿ ಸರಳಮ್ಮ. ನಾವು ತುಂಬ ಜನಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ಊಟ ಅಂದರೆ ಏನು ಅಂತ ನಾನು ವೆರಿ ಸಿಂಪಲ್. ನೋಡಿ, ಕಾರ್ಬೋಹೈಡ್ರೇಟ್ಸ್, ಮುದ್ದೆ ಆಗಲಿ, ಚಪಾತಿ ಆಗಲಿ, ನಾರ್ತ್ ಕರ್ನಾಟಕ ರೊಟ್ಟಿ ಆಗಲಿ, ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಮನುಷ್ಯನಿಗೆ ದಿನನಿತ್ಯದ ಎನರ್ಜಿಗೆ ಇವು ಬೇಕೇ ಬೇಕು. ಅದ್ರ ಜೊತೆಗೆ ಸಾಕಷ್ಟು ಸೊಪ್ಪು ತರಕಾರಿಗಳನ್ನು ತಗೊಳ್ಳಿ, ಅದರಲ್ಲಿ ಫೈಬರ್ ಇರ್ತದೆ. ಎರಡನೇದಮ್ಮ ಪ್ರೋಟೀನ್ಸ್. ಮನುಷ್ಯ ಚೆನ್ನಾಗಿರ್ಬೇಕು, ನನ್ನ ಮಸಲ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕು. ಪ್ರೋಟೀನ್ಸ್ ಎಲ್ಲಿ ಸಿಗುತ್ತೆ? ಮೇನ್ಲಿ ದ್ವಿದಳ ಧಾನ್ಯಗಳಲ್ಲಿ, ಮೊಳಕೆ ಕಾಳುಗಳಲ್ಲಿ. ನೀವು ನಾನ್ ವೆಜಿಟೇರಿಯನ್ ಆದರೆ ವೆಜಿಟೇರಿಯನ್ ನಾನ್ ವೆಜ್ ಒಂದು ಮೊಟ್ಟೆ ದಿನ ಅಂಡ್ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಿಮ್ಮ ಮಗುಗೆ ಒಂದು ಮೊಟ್ಟೆ ದಿನ ಕೊಡಿ, ಇಟ್ಸ್ ಎ ವಂಡರ್ಫುಲ್ ಪ್ರೋಟೀನ್. ಮಿಲ್ಕ್ ಈಸ್ ಎ ಪ್ರೋಟೀನ್. ಮೂರನೇದು ನೋಡಿ ಫ್ಯಾಟ್ಸು. ನೀವು ತೆಂಗಿನಕಾಯಿ ಎಣ್ಣೆ ತೊಗೊಳ್ತಾರೆ, ನೀವು ಇದ್ರ ಕಡೆ ಹೋದರೆ ಕೇರಳ ಅಥವಾ ನಮ್ಮ ಮಲೆನಾಡು ಕಡೆ ಈ ಕಡೆ ಎಲ್ಲ ಹೋದರೆ ಈವನ್ ದಟ್ ಈಸ್ ಆಲ್ಸೋ ಗುಡ್. ಫ್ಯಾಟ್ಸ್, ತುಪ್ಪ ನೀವು ಕುಡಿಯೋರು ನಮ್ಮ ಹಿರಿಯರು, ಅದು ಇಟ್ಸ್ ಎ ಗುಡ್ ಕೊಲೆಸ್ಟ್ರಾಲ್. ಅದು ಕೊಲೆಸ್ಟ್ರಾಲ್ ಅಲ್ಲೂ ಕೂಡ ಗುಡ್ ಬ್ಯಾಡ್ ಕೊಲೆಸ್ಟ್ರಾಲ್, HDL LDL ಏನೇನೋ ಮಾತಾಡ್ತೀವಿ. ಇನ್ನೆರಡು ಜನಗಳಿಗೆ ದಯವಿಟ್ಟು ನನ್ನ ಮಾತು ಕೇಳಿ, ನಿಮ್ಮ ಆಹಾರದಲ್ಲಿ ವಾಟರ್ ಇರಬೇಕು, ಫೈಬರ್ ಇರಬೇಕು, ಸಫಿಷಿಯಂಟ್ ವಾಟರ್ ಕುಡಿಬೇಕು. ತುಂಬ ಜನ ನೀರು ಕುಡಿಯಲ್ಲ. ಇಲ್ಲೂ ಜನ ಕನ್ಫ್ಯೂಸ್ ಮಾಡಿರ್ತಾರೆ. ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಅಲ್ಲಿ ವೈಸ್ ಚಾನ್ಸಲರ್ ಇಲ್ಲ, ರಿಜಿಸ್ಟ್ರಾರ್ ಇಲ್ಲ, ಯಾವನು ಏನು ಬೇಕಾದ್ರೂ ಮಾತಾಡ್ತಾನೆ. ನಿಂತ ನೀರು ಕುಡಿಬೇಡ, ಊಟದ ಮಧ್ಯೆ ನೀರು ಕುಡಿಬೇಡ, ಊಟ ಆದ್ಮೇಲೆ 45 ನಿಮಿಷ, ಇವೆಲ್ಲ ಇದು ತುಂಬಾ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಸರ್. ಏನು ಅಂತಂದ್ರೆ ಊಟ ತಕ್ಷಣ ನೀರು ಕುಡಿಬೇಡ, ಊಟದ ಮಧ್ಯದಲ್ಲಿ ನೀರು ಕುಡಿಬೇಡ, ಊಟ ಆಗಿ ಒಂದು 10 ನಿಮಿಷ ಆದ್ಮೇಲೆ ನೀರು ಕುಡಿ. 45 ನಿಮಿಷ ಅಂತಾನೆ ಯಾರೋ ಒಬ್ಬ ಪುಣ್ಯಾತ್ಮ. ಇಲ್ಲಮ್ಮ, ವಾಟರ್ ಈಸ್ ಫುಡ್. ನಾನು ಐ ಎಮ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಿಮ್ಗೆ ಹೇಳ್ತೀನಿ, ನೀರು ಕುಡಿದ್ರೆ ಯಾವುದು ಡೈಲ್ಯೂಟ್ ಆಗಲ್ಲ. ತಪ್ಪು ಹೇಳ್ತಾರೆ. ನೀರು ಕುಡಿದ್ರೆ ದೇರ್ ಇಸ್ ಎ ಸ್ಪೆಷಲ್ ರೋಡ್ ಫಾರ್ ವಾಟರ್ ಇನ್ ದ ಸ್ಟಮಕ್. ನಾವು ಮೆಜೆಂಟಾ ಟ್ರಸ್ಸಿ ಅಂತೀವಿ. ದೇರ್ ಇಸ್ ಎ ಮೇನ್ ರೋಡ್ ಫಾರ್ ಇಟ್. ಜುಯಿ ಅಂತ ಹೋಗ್ತದೆ ಲೆಸರ್ ಕರ್ವೇಚರ್ನ ಡಿಯೋಡಿ ನಮಗೆ. ಅದನ್ನು ದಯವಿಟ್ಟು ನೀರು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಆಹಾರ ಅಂತ ಕನ್ಸಿಡರ್ ಮಾಡಿ ನಿಮ್ಗೆ ಯಾವಾಗ ಖುಷಿ ಬರುತ್ತೋ ಕುಡೀರಿ. ಮಿನಿಮಮ್ 3.5 ಲೀಟ್ರು, 2.5ರಿಂದ 3.5 ಲೀಟ್ರ್ ನೀರು ಕುಡೀರಿ. ಓನ್ಲಿ ರೀನಲ್ ಫೇಲ್ಯೂರ್ನಾಗಿರೋರು, ಡಯಾಲಿಸಿಸ್ ಮಾಡೋರ್ಗೆ ಅಷ್ಟೇ, ಅಥವಾ ಕಾರ್ಡಿಯೋ ಮೆಗಾಲಿ ಇರೋರ್ಗೆ ಅಷ್ಟೇ ರೇಷನ್ನು, ಬೇರೆ ಯಾರಿಗೂ ರೇಷನ್ ಇಲ್ಲ. ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಫೈಬರ್ ನೋಡಿ, ಫೈಬರ್ ಇರೋದು ಫ್ರೂಟ್ಸ್ಗಳಲ್ಲಿ. ಆ್ಯಂಡ್ ಜನಗಳಲ್ಲಿ ಇನ್ನೊಂದು ತಪ್ಪು, ಪರಂಗಿ ಹಣ್ಣು ತಿಂದರೆ ಹೀಟು, ಕೋಳಿ ತಿಂದರೆ ಹೀಟು, ಹಂದಿ ತಿಂದರೆ ತಂಪು, ಚೇಪೆ ಹಣ್ಣು ತಿಂದರೆ ಶೀತ, ಇವೆಲ್ಲ ಬಿಟ್ಬಿಡಿ. ಚೇಪೆ ಹಣ್ಣು ಈಸ್ ಕೂವಾ, ಸಚ್ ಎ ವಂಡರ್ಫುಲ್ ಫ್ರೂಟ್. ಅದರೊಳಗಿರೋ ಬೀಜ ಇರುತ್ತಲ್ಲಮ್ಮ, ಅದನ್ನು ಅಗಿಲಿಕ್ಕಾಗಲ್ಲ, ಸ್ಟಮಕ್ ಅರಿಲಿಕ್ಕಾಗಲ್ಲ, ಆದರೆ ಇಟ್ಸ್ ಎ ವಂಡರ್ಫುಲ್ ಫೈಬರ್. ಯಾರು ಚೇಪೆ ಹಣ್ಣು ತಿಂತಾರಲ್ಲ ಅವ್ರಿಗೆ ಮಲಬದ್ಧತೆ ಆಗಲ್ಲ. ಪಪಾಯ, ಎಲ್ಲರೂ ಹೀಟು ಹೆಣ್ಮಕ್ಳಿಗೆ ತಿನ್ನೋಕ್ಕೆ ಕೊಡಲ್ಲ, ಅಬಾರ್ಷನ್ ಆಗುತ್ತೆ ಅಂತ ಇಲ್ಲ. ಪಪಾಯ ಒಳಗೆ ವಿಟಮಿನ್ ಎ ಇರುತ್ತೆ, ಡಿ ಇರುತ್ತೆ. ಏನಂದರೆ ತುಂಬ ಹಣ್ಣಾಗಿರೋ ಬೇಡ, ಸ್ವಲ್ಪ ದ್ವಾರ ಇರೋ ಹಣ್ಣುಗಳನ್ನ ತಿಂದರೆ ಫೈಬರ್ ಇರ್ತದೆ. ಸೊ ಅಲ್ಟಿಮೇಟ್ಲಿ ಅದಕ್ಕೆ ನೀವು ಮಾಡ್ರನ್ ಮಕ್ಕಳು ಏನು ಮಾಡ್ಕೋಬೇಕು ಅಂದರೆ, ಈ ಜಂಕ್ ಫುಡ್ ತಿನ್ನೋದನ್ನ ಬಿಟ್ಬಿಟ್ಟು ಅಮ್ಮ ಮಾಡಿದ ಅಡುಗೆನ ಖುಷಿಯಿಂದ ಉಣ್ಣಿ, ಹೆಂಡತಿ ಮಾಡಿದ ಅಡುಗೆನ ಎಂಜಾಯ್ ಮಾಡ್ಕೊಂಡು ತಿನ್ನಿ ಅಂತ ನಾವು ಖುಷಿ ಆಗುತ್ತೆ. ಸೊ ಇವಾಗ ಸರ್, ಕೆಲವೊಬ್ರು ಹೇಳ್ತಾರೆ ಈ ಮಾತನ್ನ, ತುಂಬಾ ನಮ್ಮ ಸಮಾಜದಲ್ಲಿ ಕೇಳಿರ್ತೀವಿ, ದಪ್ಪ ಇರೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರುತ್ತೆ, ಸಣ್ಣ ಇರೋರಿಗೆ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ. ಇದು ಹೌದಾ? ಇದು ಜನರಲ್ ರಿಸ್ಕ್ ಫ್ಯಾಕ್ಟರ್. ನೀವು ನಂಬೋದಿಲ್ಲ, ನಾನು ವರ್ಕೌಟ್ಗೆ ಅಡ್ಮಿಟ್ ಆದಾಗೆ ನನ್ನ ಕ್ಲಾಸ್ಮೇಟ್ ನೋಡ್ತೀನಿ, ಹಿಂಗಿದಾನ ಅವನ ಹೆಸರು ಹೇಳೋದಿಲ್ಲ ಅಷ್ಟೇನೆ. ಒಂದು ಮೈ ಎಲ್ಲ ಹುಡುಕಿರಿ ಇಷ್ಟು ಪ್ಯಾಟ್ ಸಿಗಲ್ಲ, ಆದ್ರೂ ಅವನಿಗೆ ಟ್ರಿಪಲ್ ವೆಸಲ್ ಬೈಪಾಸ್ ಅಲ್ಲ. ಜನರಲಿ ಏನು ಹೇಳ್ತೀವಿ ಅಂದರೆ, ದಪ್ಪ ಇರೋರಿಗೆ ರಿಸ್ಕ್ ಜಾಸ್ತಿ. ಒಬೆಸಿಟಿ ಇದ್ದಾಗೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗೋದು ನೋ ಡೌಟ್. ಆದಷ್ಟು ನಿಮ್ಮ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಬಟ್ ಇನ್ನೊಂದು ಕಡೆ ಏನು ಹೇಳುತ್ತೆ ನೋಡಿ, ಮನುಷ್ಯ ಚೆನ್ನಾಗಿರ್ಬೇಕು ಅಂದರೆ ಖುಷಿಯಾಗಿರ್ಬೇಕಂತೆ, ನಗ್ನಗ್ತಾ ಇರ್ಬೇಕಂತೆ. ಇದನ್ನು ಜನರಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ. ಯಾರು ದಪ್ಪ ಇರ್ತಾರಲ್ಲ ಒಂಥರ ಚಂದ ಇರ್ತಾರೆ, ಒಂಥರ ಖುಷಿ ಇರ್ತಾರೆ, ಅವ್ರು ಕೊರಗೋದೇ ಇಲ್ಲ. ಹಂಗಾಗಿ ಅಲ್ಟಿಮೇಟ್ಲಿ ಅದೊಂದು ಫ್ಯಾಕ್ಟ್ರಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ನಾವು ಮಾತಾಡ್ಬೋದೇ ಹೊರತು, ಅದರ್ವೈಸ್ ಇಸ್ ರಿಸ್ಕ್ ಫ್ಯಾಕ್ಟರ್. ಓಕೆ
ಸೊ ಇನ್ನೊಂದು ಸರ್, ರೈಸ್ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಾದ್ರೆ, ಈಗ ತುಂಬ ಬೆಳಿಗ್ಗೆನೂ ಅನ್ನ ತಿನ್ನು, ಮಧ್ಯಾಹ್ನನೂ ಅನ್ನ ತಿನ್ನು, ನೈಟು ಅನ್ನ ತಿನ್ನು, ಆ ಥರ ಮಾಡ್ಲಿಕ್ಕೆ ಹೋಗಬಾರ್ದು. ಕೊಬ್ಬಿನಂಶ ಜಾಸ್ತಿ ಆಗುತ್ತೆ, ಅದೇನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತು ಹೌದಾ? ನಿಜ. ಇದೇನಾಗುತ್ತೆ ಗೊತ್ತಮ್ಮ, ನಮ್ಮಲ್ಲಿ ರೈಸೋ ಮುದ್ದೆನೋ ಚಪಾತಿನೋ ಮೆಡಿಕಲ್ ಭಾಷೆಯಲ್ಲಿ ನಾವು ಹೇಳೋದು ಕ್ಯಾಲ್ರಿ ಅಂತೀವಿ ನಾವು. ಕ್ಯಾಲ್ರಿ ಆ್ಯಂಡ್ ಏನಂತ ತಿಂದ ಹೊಟ್ಟೆಯೊಳಗೆ ಹೋಗುತ್ತಲ್ಲ, ಗ್ಲೈಸೆಮಿಕ್ ಇಂಡೆಕ್ಸ್. ನೀವು ನೋಡಿ, ಪಾಲಿಶ್ಡ್ ರೈಸ್ ಉಂಡ್ರೆ ನಿಮ್ಮ ಬ್ಲಡ್ ಶುಗರ್ ಹಿಂಗೋಗುತ್ತೆ. ಅದೇ ದಪ್ಪಕ್ಕಿ ಅನ್ನ, ಕುಶುಲಕ್ಕಿ ಅನ್ನ ಉಂಡ್ರೆ ಹಿಂಗೋಗುತ್ತೆ. ರಾಗಿ ಮುದ್ದೆನೂ ಹಂಗೆ ಹೋಗುತ್ತೆ, ಚಪಾತಿನೂ. ಮೈದಾ ತಿಂದರೆ ಹಿಂಗೋಗುತ್ತೆ. ಸೊ ಅಲ್ಟಿಮೇಟ್ಲಿ ಜನಗಳಿಗೆ ನಾನು ಹೇಳೋದು ಏನಂದರೆ, ಅನ್ನನ ತಿನ್ನಿ, ಮುದ್ದೆನ ತಿನ್ನಿ. ಅದರೊಳಗೆ ಡಯಾಬಿಟಿಸ್ಗಂತೂ ಎಷ್ಟು ನಾಜೂಕಾಗಿ ನಾನು ಒಂದ್ಸಾರಿ ಒಂದು ಡಿಬೇಟ್ನಾಗ ಹೇಳಿದೆ ಅಂದರೆ, 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅಂದೆ. ಎಲ್ರಿಗೂ ಆಶ್ಚರ್ಯ, ಏನ್ರಿ ಡಾಕ್ಟ್ರೆ 4 ಟೀನ? ಇಲ್ಲಮ್ಮ, 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. ಎಷ್ಟು ಸರಳವಾಗಿದೆ ರೀ. ನೀವೇನನ್ನ ತಿನ್ನಿ, ನಿಮ್ಮ ತಟ್ಟೆ ತುಂಬ ಸೊಪ್ಪು ತರಕಾರಿಗಳು. ಅನ್ನ ಕ್ವಾಂಟಿಟಿ. ಇನ್ನೊಂದು ಏನಾಗುತ್ತಮ್ಮ, ಈ ಸೌತ್ ಇಂಡಿಯನ್ಸ್ ಯಾಕೆ ಹೊಟ್ಟೆ ಜಾಸ್ತಿ ಬರುತ್ತೆ ಅಂದರೆ, ಆಪಲ್ ಬೆಲ್ಲಿ ಅಂತೀವಿ ನಾವು. ನೀವು ನೋಡಿ, ನೀವು ಚೆನ್ನಾಗಿ ಹೋಗಿ ಆದರೆ ಅನ್ನ ಉಣ್ಣೋರು ಏನು ಮಾಡ್ತಾರೆ ಗೊತ್ತಮ್ಮ, ರಾಶಿ ಮೌಂಟನ್ನು. ಸಾಂಬಾರಿಗೊಂದು ಗುಡ್ಡ, ರಸಮ್ಗೊಂದು ಗುಡ್ಡ, ಮೊಸರ್ಗೊಂದು ಗುಡ್ಡ. ಹಂಗೆ ಮುದ್ದೆ ಒಳಗೆ ಹಂಗಾಗಲ್ಲ, ಚಪಾತಿ ಒಳಗೆ ಹಂಗಲ್ಲ, 2-3 ತಿಂದರೆ ಆಗೋಗ್ಬಿಡುತ್ತೆ. ಸೊ ರೈಸ್ ತಿನ್ನೋರು ಕ್ವಾಂಟಿಟಿ ಜಾಸ್ತಿ ತಿಂತಾರೆ. ಅದರಿಂದ ದಯವಿಟ್ಟು ಕಡಿಮೆ ಮಾಡಿ. ಅನ್ಪಾಲಿಶ್ಡ್ ರೈಸ್, ರೇಷನ್ ಅಕ್ಕಿ ಅಂಗಡಿ ಅಂತಾರಲ್ಲ, ರೇಷನ್ ಅಕ್ಕಿ, ಅದನ್ನು ತಿನ್ನಿರಿ ಭಾಳ ಜನ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಾಕಾಗಿ ಆಗುತ್ತೆ, ಏನಕ್ಕಾಗಿ ಆಗ್ತಾ ಇದೆ, ಚಿಕ್ಕ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೀಕ್ಷಕರ ಪರವಾಗೂ ಕೂಡ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.